ನೋಡಿ 6 ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಪ್ರೇಯರ್ ಹಾಲ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 4.1 ಅಂತ ಕೊಟ್ಟಿದ್ದಾರೆ. ಸೆಕ್ಷನ್ 4.1 ಅಂದ್ರೆ ಸ್ಟಾರ್ಟಿಂಗ್ ಪೇಜ್ ಅಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಇಂಟ್ರಡಕ್ಷನ್ ಕೊಟ್ಟಿದಾರಲ್ವಾ, ಅಲ್ಲಿ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್ ಅಲ್ಲಿ ಏರಿಯಾ ಕೂಡ ಬರ್ದಿದ್ದಾರೆ ನೋಡ್ರಿ. ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಅಲ್ಲಿ, ಏರಿಯಾ ಇಸ್ 300 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇನ್ನು ಲೆಂತ್ ಈಸ್ 1 more than twice the ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈಮೆನ್ಷನ್ಸ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ, ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್ ಫೈಂಡ್ ಮಾಡ್ಬೇಕು. ಈಗ ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಏನನ್ನ ಲೆಟ್ ಮಾಡ್ಕೋಬೇಕು ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ, ಲೆಂತ್ ಈಸ್ ಈಕ್ವಲ್ಸ್ ಟು 1 more than twice the breadth ಅಂತ ಕೊಟ್ಟಿದ್ದಾರೆ. ಸೊ ನಾವು ಲೆಂತ್ ಲೆಟ್ ಮಾಡ್ಕೊಂಡ್ರೆ ಏನಾಗತ್ತೆ, ಇಲ್ಲಿ ಬ್ರೆಡ್ತ್ ಕೂಡ ಗೊತ್ತಿಲ್ಲ, ಇಲ್ಲಿ ಲೆಂತ್ ಗೊತ್ತಿಲ್ಲ, ಎರಡು 2 ವೇರಿಯೇಬಲ್ಸ್ ಬರ್ತವೆ. ಸೊ ನಾವು ಸಿಂಗಲ್ ವೇರಿಯೇಬಲ್ ಅಲ್ಲಿ ಇಟ್ಕೊಂಡ್ರೆ ತಾನೇ ನಮ್ಗೆ ಫೈಂಡ್ ಔಟ್ ಮಾಡಕ್ ಹೋಗೋದು. ಸೊ ನಾವು ಬ್ರೆಡ್ತ್ ಲೆಟ್ ಮಾಡ್ಕೋಬೇಕು ಈ ರೀತಿ ಕೊಟ್ಟಾಗ, ಯಾಕಂದ್ರೆ ಬ್ರೆಡ್ತ್ ಟರ್ಮ್ಸ್ ಅಲ್ಲೇ ಲೆಂತ್ ಕೊಟ್ಟಿದ್ದಾರೆ. ಲೆಟ್ ದ ಬ್ರೆಡ್ತ್ ಬಿ x meter. Okay, then length will be, ಲೆಂತ್ ಅವ್ರೇನ್ ಕೊಟ್ಟಿದ್ದಾರೆ, ಎಕ್ಸ್ ಬ್ರೆಡ್ತ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 2x + 1 ಆಗತ್ತೆ. 1 more than twice the breadth ಅಂತ. ಸೊ twice the breadth ತಗೊಂಡ್ವಿ, 1 more than ಅಂದ್ರೆ ಆಡ್ ಮಾಡಿದ್ವಿ, ಮೀಟರ್ಸ್. ಸೊ ಈಗ ನಮ್ಗೆ ಗೊತ್ತಲ್ವಾ, ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂದ್ರೆ ಏನು, ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಏರಿಯಾ ಅಲ್ವಾ. ಇಲ್ಲಿ ಲೆಂತ್ ಏನಿದೆ 2x + 1 ಇದೆ, ಬ್ರೆಡ್ತ್ ಏನಿದೆ x ಇದೆ, ಇಸ್ ಈಕ್ವಲ್ಸ್ ಟು ಏರಿಯಾ ಏನ್ ಕೊಟ್ಟಿದ್ದಾರೆ 300. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ ನೋಡಿ, x ಇಂಟು 2x ಅಂದ್ರೆ 2x² ಆಯ್ತು, ಪ್ಲಸ್ x ಇಂಟು 1 ಮಾಡಿದ್ರೆ x ಆಯ್ತು. ಈ ಕಡೆ ಕೊಟ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, ನೋಡಿ ಈ ರೀತಿ ಕೊಟ್ರೆ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವೋ ಅದೇ ರೀತಿ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು ನೋಡಿ. x ಇಂಟು 2x ಅಂದ್ರೆ 2x² ಮಾಡ್ತೀವಿ, ಪ್ಲಸ್ ಇದೆ ಪ್ಲಸ್ ಮಾಡ್ತೀವಿ, x ಇಂಟು 1 ಅಂದ್ರೆ x ಬರಿತೀವಿ. ಸೇಮ್ ಅದೇ ರೀತಿ ಮಾಡ್ಬೇಕು, ಈ ಕಡೆ ಕೊಡ್ಲಿ ಈ ಕಡೆ ಕೊಡ್ಲಿ ಸೇಮ್ ಮಲ್ಟಿಪ್ಲೈ ಮಾಡೋದು. ಈಗ ಈ 300 ನ ಈಕ್ವಲ್ಸ್ ಈ ಕಡೆ ತಗೋಣ, -300 ಆಯ್ತು, ಇಸ್ ಈಕ್ವಲ್ಸ್ ಟು 0. ನೋಡಿ ಇಲ್ಲಿ ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಸೊ ಈಗ ನಾವು ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್ ಮೆಥಡ್ ಅಲ್ಲಿ ನಾವು ಫ್ಯಾಕ್ಟರೈಸ್ ಮಾಡ್ಬೋದಲ್ವಾ. ಸೊ ಮಾಡೋಣ ನೋಡಿ, ಏನ್ ಕಾನ್ಸ್ಟೆಂಟ್ ಏನಿದೆ -300 ಇದೆ, ಇಂಟು ಕೊಯಿಫಿಷಿಯಂಟ್ ಆಫ್ x² ಏನಿದೆ 2 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತಾ ಇದೆ -600 ಬಂತು. ನಮಗೆ ಮಿಡಲ್ ಅಲ್ಲಿ ಏನ್ ಬೇಕು 1 ಬೇಕು. ಸೊ ಯಾವ ರೀತಿ ಮಾಡ್ಬೇಕು ನೋಡೋಣ. 600 ಫ್ಯಾಕ್ಟರ್ಸ್ ತೆಗೆಯೋಣ, 2 300s, ಅಗೇನ್ 2 ಇಂದ 150 ಆಗತ್ತೆ, 2 75s, ಇಲ್ಲಿ 2 ಇಂದ ಹೋಗಲ್ಲ 3 ಇಂದ ಹೋಗುತ್ತೆ, 3 2s 2 3 5s, ಅಗೇನ್ 5 5s 5 1s. ನೋಡಿ ಈ ರೀತಿ ಫ್ಯಾಕ್ಟರ್ಸ್ ಬಂತು. ನಾವು ನಮ್ಗೆ ಮಿಡಲ್ ಅಲ್ಲಿ 1 ಬೇಕು, ಪ್ಲಸ್ ಮಾಡಿದ್ರೆ 2 2s 4, 4 2s 8, 8 3s 24, 5 5s 25. ನೋಡಿ 25 ಮೈನಸ್ 24, ಇಲ್ಲಿ ಕಾಣ್ತಾ ಇಲ್ಲೇನೋ, 24 ಮೈನಸ್ 24 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ +1 ಬರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, 2x² ಪ್ಲಸ್ 25x ಮೈನಸ್ 24x. ಓಕೆ ನೋಡಿ 25 ಅಲ್ಲಿ 24 ಮೈನಸ್ ಮಾಡಿದ್ರೆ +1 ಬಂತು, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 600 ಬಂತು. ಯಾವುದು ಮೈನಸ್, ಪ್ಲಸ್ ಇಂಟು ಮೈನಸ್ -600 ಬಂತು. -300 ಇಸ್ ಈಕ್ವಲ್ಸ್ ಟು 0. ಈಗ ಇಲ್ಲಿ ಏನ್ ಕಾಮನ್ ಇದೆ, ಓನ್ಲಿ x ಒಂದೇ ಇದೆ. ಸೊ x ಕಾಮನ್ ತೆಗೆಯೋಣ, ಏನ್ ಉಳಿಯುತ್ತೆ 2x ಪ್ಲಸ್ 25 ಪ್ಲಸ್ ಇಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ
ನೋಡಿ ಇಲ್ಲಿ ಏನ್ ಕಾಮನ್ ತೆಗಿಬೇಕು ಗೊತ್ತಾಗ್ಲಿಲ್ಲ, ಇಲ್ಲಿ ಏನ್ ಇದೆ ಅಲ್ಲ ಅದನ್ನ ನೋಡ್ಕೊಳ್ರಿ, ನಿಮ್ಗೆ ಐಡಿಯಾ ಬರುತ್ತೆ. ಇಲ್ಲಿ 2x ಇದೆ ಅಲ್ಲ, ಸೊ ಇಲ್ಲಿನೂ 2x ಬರ್ಬೇಕು. ಸೊ ಇಲ್ಲಿ 2x ಬರಂಗಿದ್ರೆ ನಾವ್ ಇಲ್ಲಿ ಏನ್ ತಗೋಬೇಕು, ನಾವು 12 ತಗೋಬೇಕಾಗತ್ತೆ. ಸೈನ್ ನೋಡೋಣ, ನೋಡಿ ಇಲ್ಲಿ 2x ಬರ್ಬೇಕಂದ್ರೆ ಏನ್ ತಗೋಬೇಕು ನಾವು, 12 ತಗೋಬೇಕಾಗತ್ತೆ. 12 2 24x ಬಂತು ಅಲ್ವಾ. ಇಲ್ಲಿ ಏನಿದೆ ಪ್ಲಸ್ ಇದೆ, ಸೊ ಪ್ಲಸ್ ಹಾಕೋಣ. ಅವಾಗ ಏನ್ ತಗೋಬೇಕಾಗತ್ತೆ, ಇಲ್ಲಿ ಕಾಮನ್ ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಇದೆ, ಮೈನಸ್ ತಗೊಂಡ್ಬಿಡಿ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಈಗ ಇಲ್ಲಿ 25 ಹೆಂಗ್ ಗೊತ್ತಾಗತ್ತೆ ಮೇಡಮ್ 25 ಅಂದ್ರೆ, ಮಲ್ಟಿಪ್ಲೈ ಮಾಡಿ ನೋಡ್ರಿ, ನಿಮ್ಗೆ 300 ಬರುತ್ತೆ. ಓಕೆ, ಇಲ್ಲಿ ನೋಡ್ಬಿಟ್ರೆ ನಿಮ್ಗೆ ಐಡಿಯಾ ಬರುತ್ತೆ ಏನ್ ಬರಿಬೇಕು ಅಂತ. ಮಲ್ಟಿಪ್ಲೈ ಮಾಡ್ಕೊಂಡು ಕೂಡೋದು ಅವಶ್ಯಕತೆ ಕೂಡ ಇರಲ್ಲ. ಸೊ ಇವೆರಡರಲ್ಲೂ ಇದೇ ಕಾಮನ್ ಇದೆ, 2x ಪ್ಲಸ್ 25, ಇನ್ನೊಂದು x ಮೈನಸ್ 12 ಇಸ್ ಈಕ್ವಲ್ಸ್ ಟು 0. ಈಗ 2x ಪ್ಲಸ್ 25 ಇಸ್ ಈಕ್ವಲ್ಸ್ ಟು 0 ಅಂತ ಒಂದ್ ತಗೊಳ್ಳೋಣ. x ಮೈನಸ್ 12 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ತಗೊಳ್ಳೋಣ. ಈಗ 2x ಇಸ್ ಈಕ್ವಲ್ಸ್ ಟು, ಈ 25 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ 25. ಈಗ x ಇಸ್ ಈಕ್ವಲ್ಸ್ ಟು ಮೈನಸ್ 25, ಈ 2 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು ಮೈನಸ್ 25/2 ಬಂತು, 25/2. ಇಲ್ಲಿ ನೋಡೋಣ, x ಇಸ್ ಈಕ್ವಲ್ಸ್ ಟು ಈ ಮೈನಸ್ 12 ನ ಈ ಕಡೆ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಪ್ಲಸ್ 12 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 12 ಬಂತು. ಈಗ ನಮ್ಗೆ ಏನ್ ಫೈಂಡ್ ಮಾಡಕ್ ಹೇಳಿದ್ರೆ, ಫೈಂಡ್ ದ ಡೈಮೆನ್ಷನ್ಸ್ ಅಂತ. ಡೈಮೆನ್ಷನ್ಸ್ ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್. ಸೊ ಲೆಂತ್ ಅಂಡ್ ಬ್ರೆಡ್ತ್ ಫೈಂಡ್ ಮಾಡ್ಬೇಕಂದ್ರೆ, ಈ ನೆಗೆಟಿವ್ ಸೈನ್ ಇರೋದ್ ನಾವ್ ಹೇಳಕ್ಕಾಗತ್ತಾ, ಲೆಂತ್ ಇಷ್ಟಿದೆ ಬ್ರೆಡ್ತ್ ಇಷ್ಟಿದೆ ಅಂತ. ಸೊ ನೆಗೆಟಿವ್ ಇರೋದನ್ನ ನಾವು ತಗೋಬಾರ್ದು, ಪಾಸಿಟಿವ್ ಇರೋದನ್ನ ಮಾತ್ರ ತಗೋಬೇಕು. ಸೊ ಪಾಸಿಟಿವ್ ಇರೋದು ಏನ್ ಬಂದಿದೆ, x ಇಸ್ ಈಕ್ವಲ್ಸ್ ಟು 12 ಬಂದಿದೆ. ನಾವು ಬ್ರೆಡ್ತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, x ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ x ವ್ಯಾಲ್ಯೂ ಏನ್ ಬಂತು, 12 ಬಂತು. ಸೊ 12 ಮೀಟರ್, ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 12 ಮೀಟರ್. ಸೊ ಲೆಂತ್ ಎಷ್ಟಾಗತ್ತೆ, 2x ಪ್ಲಸ್ 1 ಇದೆ. ಸೊ 2x ಪ್ಲಸ್ 1 ಅಂದ್ರೆ x ಪ್ಲೇಸ್ ಅಲ್ಲಿ 12 ಹಾಕೋಣ, ಪ್ಲಸ್ 1 ಇಸ್ ಈಕ್ವಲ್ಸ್ 12 2 24 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು, 25 ಮೀಟರ್ಸ್. ಬ್ರೆಡ್ತ್ ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಬ್ರೆಡ್ತ್ 12 ಮೀಟರ್ಸ್ ಬಂತು, ಲೆಂತ್ 25 ಮೀಟರ್ಸ್ ಬಂತು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ. ಈಗ ನೆಕ್ಸ್ಟ್ ಒನ್ ಮಾಡೋಣ.